ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಕೆಲವೊಂದು 200 MCQ ಕ್ವಶನ್ ಉತ್ತರವನ್ನು ಹೇಳಬೇಕು ಅಂತ ಬಂದಿದ್ದೇನೆ. ಪ್ರಶ್ನೆ ನಂಬರ್ 1 ನೋಡಿ, ಕಲಿಕೆಯ ಅತ್ಯುತ್ತಮ ವ್ಯಾಖ್ಯಾನ. ಇದರಲ್ಲಿ 4 ಆಪ್ಷನ್ಗಳಿದ್ದಾವೆ. ಇದರಲ್ಲಿ ಯಾವುದು ಉತ್ತರ ಸರಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 2, ಕಲಿಕೆಯು ಡ್ಯಾಶ್ ಪ್ರಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜೀವನ ಪರ್ಯಂತ ನಡೆಯುವ. ಪ್ರಶ್ನೆ ನಂಬರ್ 3, ಕಲಿಕಾ ಪ್ರಕ್ರಿಯೆ ಎಂದರೇನು? ಇದರಲ್ಲಿ 4 ಉತ್ತರಗಳಿದ್ದಾವೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದರೆ ನೋಡಿ, ಯಾವುದು ಅಂತ ಎಲ್ಲರೂ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇದರಲ್ಲಿ ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು. ಪ್ರಶ್ನೆ ನಂಬರ್ 4, ಕಲಿಕೆಯುಂಟಾಗಲು ಯಾವುದು ಅವಶ್ಯಕವಾಗಿದೆ? ಉತ್ತರ ಯಾವುದು ಅಂತ ಎಲ್ಲರೂ ನೋಡ್ತಾ ಹೋಗಿ ಉತ್ತರವನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಕಲಿಕೆಯನ್ನುಂಟಾಗಲು ಈ ಮೇಲಿನ ಎಲ್ಲವೂ ಅಂತ ಉತ್ತರ ಇದೆ. ಎಲ್ಲನೂ ಕಲಿಕೆ ಉಂಟಾಗಲು ಬೇಕಾಗದಂಥ ಉತ್ತರಗಳು. ಪ್ರಶ್ನೆ ನಂಬರ್ 5, ಗತಿ ಕಲಿಕೆಯು ಅಧಿಕ ಕಲಿಕೆಗೆ ಒಳಗಾದಾಗ. ಇದರಲ್ಲಿ ಉತ್ತರ ಧಾರಣೆ ಹೆಚ್ಚಳದ ವೇಗವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಪ್ರಶ್ನೆ ನಂಬರ್ 6, ಕಲಿಕೆ ಎನ್ನುವುದು ಒಂದು ಮೇಲಿನ ಎರಡು ಹೌದು ಅಂತ ಇದೆ. ಉತ್ಪನ್ನ ಮತ್ತು ಪ್ರಕ್ರಿಯೆ ಎರಡು ಹೌದು. ಪ್ರಶ್ನೆ ನಂಬರ್ 7, ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಯಾರು? ತಾರಂಡೈಕ್. ಉತ್ತರ ತಾರಂಡೈಕ್. ಪ್ರಶ್ನೆ ನಂಬರ್ 8, ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು? ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದು? ಕಲಿಕಾ ಶೈಲಿ ಉತ್ತಮವಾದದ್ದು. ಪ್ರಶ್ನೆ ನಂಬರ್ 9, ಚಿಕ್ಕ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲಕರ ಪಾತ್ರವನ್ನು ನಿರ್ವಹಿಸಬೇಕು. ಚಿಕ್ಕ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯ. ಪ್ರಶ್ನೆ ನಂಬರ್ 10, ಕೆಳಗಿನವುಗಳಲ್ಲಿ ವರ್ತನವಾದಿ ಅಲ್ಲದವರು ಯಾರು? ಇಲ್ಲಿ ಇವಾನ್ ಪಾವ್ಲೋ, ಇವರು ವರ್ತನವಾದಿಗಳಲ್ಲ. ಇಲ್ಲಿ ಮಾಸ್ಲೋ ಅಂತ ಇದೆ, ಇದು ವರ್ತನವಾದಿಗಳು ಅಲ್ಲ. ಇಲ್ಲಿ ಸಿ ಒಂದು ರಾಂಗ್ ಆಗಿತ್ತು. ಕಲಿಕಾ ಸೋಪಾನದ ಪ್ರತಿಪಾದಕರು ಯಾರು? ಗ್ಯಾನೆ ಅವರು. ಪ್ರಶ್ನೆ ನಂಬರ್ 12, ತಾರಂಡೈಕ್ ಈ ಕೆಳಗಿನ ಯಾವ ಕಲಿಕಾ ವರ್ಗಾವಣೆಯ ಸಿದ್ಧಾಂತವನ್ನು ಮಂಡಿಸಿದ್ದಾರೆ? ತಾರಂಡೈಕರವರ ಸಾಮಾನ್ಯೀಕರಣವಾದ. ಪ್ರಶ್ನೆ ನಂಬರ್ 13, ಪ್ರಚೋದನೆ ಮತ್ತು ಅನುಕ್ರಿಯೆಗಳ ನಡುವೆ ಬಂಧವೇ ಕಲಿಕೆ ಎಂದವರು? ಪ್ರಚೋದನೆ ಮತ್ತು ಅಂದರೆ ತಾರಂಡೈಕರವರು ಹೇಳಿದರು. ತಾರಂಡೈಕರವರ ಕಲಿಕಾ ನಿಯಮಗಳು ಎಷ್ಟು? ತಾರಂಡೈಕರವರದು ಕಲಿಕಾ ನಿಯಮಗಳು 3. ಪ್ರಶ್ನೆ ನಂಬರ್ 15, ಮಗು ತಯಾರಾದಾಗ ಮಾತ್ರ ಬೋಧನೆ ಮಾಡು ಎಂದು ತಿಳಿಸುವ ಕಲಿಕಾ ನಿಯಮ ಯಾವುದು ಅಂದರೆ ಇಲ್ಲಿ 3 ಉತ್ತರಗಳಿದ್ದಾವೆ. 3ರಲ್ಲಿ ಯಾವುದು ಅಂತ ಹೇಳಿ. ಸಿದ್ಧತಾ ನಿಯಮ, ಸಿದ್ಧತೆ ಆದಾಗ ಮಗು ಕಲಿತದೆ. ಪ್ರಶ್ನೆ ನಂಬರ್ 16, ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರದ ಬಗ್ಗೆ ವಿವರಿಸುವ ಕಲಿಕಾ ನಿಯಮ ಯಾವುದು? ಕಲಿಕೆಯಲ್ಲಿ ಪರಿಣಾಮ ನಿಯಮ. ಉತ್ತರ ಪರಿಣಾಮ ನಿಯಮ. ಪ್ರಶ್ನೆ ನಂಬರ್ 17, ಬಳಸುವ ಮತ್ತು ಬಳಸದ ನಿಯಮವನ್ನು ಹೊಂದಿರುವ ಕಲಿಕಾ ನಿಯಮ ಇದಾಗಿದೆ. ಅಭ್ಯಾಸ ನಿಯಮ. ಪ್ರಶ್ನೆ ನಂಬರ್ 18, ಮನೋವಿಜ್ಞಾನವನ್ನು ಪ್ರತಿಪಾದಿಸಿದವರು ಯಾರು? ತಾರಂಡೈಕ್. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ತಾರಂಡೈಕ್. ತಾರಂಡೈಕರ ಪ್ರಯೋಗದಲ್ಲಿ ಬೆಕ್ಕು
ಏನು? ತಾರನ್ ಪ್ರಯೋಗದಲ್ಲಿ ಬೆಕ್ಕು ಪ್ರಯತ್ನ ಹೆಚ್ಚಾದಂತೆ ಪ್ರಮಾದ ಕಡಿಮೆ. ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ. ಪ್ರಶ್ನೆ ನಂಬರ್ 21. ಹಸಿದ ಬೆಕ್ಕನ್ನು ತನ್ನ ಪ್ರಯೋಗದಲ್ಲಿ ಬಳಸಿದ ಉದ್ದೇಶ. ಹಸಿದ ಬೆಕ್ಕನ್ನು ತನ್ನ ಪ್ರಯೋಗದಲ್ಲಿ ಬಳಸಿದ ಉದ್ದೇಶ ಅಂದರೆ ಬೆಕ್ಕು ನಿರ್ದಿಷ್ಟ ಇಚ್ಛೆ ಹೊಂದಿರುತ್ತದೆ. ಬೆಕ್ಕು ನಿರ್ದಿಷ್ಟ ಉದ್ದೇಶ ಹೊಂದಿರುತ್ತದೆ. ಪ್ರಶ್ನೆ ನಂಬರ್ 22. ತಾರನ್ಡೈಕ್ ಪ್ರಕಾರ ಅನುಚಿತ ವರ್ತನೆಯನ್ನು ತಡೆಗಟ್ಟಲು ಅನುಸರಿಸುವ ಮಾರ್ಗ. ತಾರನ್ಡೈಕ್ ರವರ ಪ್ರಕಾರ ಪ್ರಶಂಸೆ. ಇವುಗಳಲ್ಲಿ ಯಾವುವು ಜೈವಿಕ ಪ್ರೇರಣೆ ಅಲ್ಲ? ಇವುಗಳಲ್ಲಿ ಯಾವುವು ಜೈವಿಕ ಪ್ರೇರಣೆ ಅಲ್ಲ? ಇಲ್ಲಿ ಹಸಿವು ಮತ್ತು ಆತ್ಮ ಪ್ರತಿಷ್ಠೆ ಅಂತಿದೆ. ಆತ್ಮ ಪ್ರತಿಷ್ಠೆ ಏನು ಜೈವಿಕ ಪ್ರೇರಣೆ ಅಲ್ಲ. ಪ್ರಶ್ನೆ ನಂಬರ್ 24. ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಥಮ ವಿಧಾನ ಯಾವುದು? ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಥಮ ವಿಧಾನ ಯಾವುದು ಅಂದರೆ ಅನುಕರಣೆ ಮುಖಾಂತರ ಮಕ್ಕಳು ಪ್ರಥಮವಾಗಿ ಕಲಿತವೆ. ಪ್ರಶ್ನೆ ನಂಬರ್ 25. ಪರಿಪಕ್ವತೆ ಎಂದರೆ ಎಂಬುದು ಯಾವುದು? ಪರಿಪಕ್ವತೆ ಎಂಬುದು ಸ್ವಾಭಾವಿಕ ಪ್ರಕ್ರಿಯೆ. ಪರಿಪಕ್ವತೆ ಎಂಬುದು. ತಾರನ್ಡೈಕ್ 26. ತಾರನ್ಡೈಕ್ ರೂಪಿಸಿದ ಕಲಿಕೆಯ ನಿಯಮಗಳಲ್ಲಿ ಯಾವುದಿಲ್ಲ? ತಾರನ್ಡೈಕ್ ರವರದು ರೂಪಿಸಿದ ಕಲಿಕೆಯಲ್ಲಿ ಯಾವುದಿಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ಪಕ್ವತೆಯ ನಿಯಮ ಇಲ್ಲ. ಪಕ್ವತೆಯ ನಿಯಮ ಇಲ್ಲ. ಸಿದ್ಧತೆ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಇವು 3 ಇದ್ದಾವೆ. ಪ್ರಶ್ನೆ ನಂಬರ್ ಎಷ್ಟು ಅಂದರೆ 27. ಪ್ರಶ್ನೆ ನಂಬರ್ 27. ತಾರನ್ಡೈಕ್ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಏನಾಗ್ತವೆ ಅಂತ ಕೇಳಿದ್ದಾರೆ. ಕಡಿಮೆಯಾಗುತ್ತವೆ. ಪ್ರಯತ್ನ ಹೆಚ್ಚಾದಂತೆ ದೋಷಗಳು ಕಡಿಮೆಯಾಗುತ್ತವೆ. ಪ್ರಶ್ನೆ ನಂಬರ್ 28. ಹಾಡಿ ಹಾಡಿ ರಾಗ ಎಂಬ ಹೇಳಿಕೆಯು ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ? ಹಾಡಿ ಹಾಡಿ ರಾಗ ಎಂಬ ಅಭ್ಯಾಸ ನಿಯಮ. ಅಭ್ಯಾಸವನ್ನು ಜಾಸ್ತಿ ಮಾಡಿದಂಗೆ ಏನಾಗ್ತದೆ? ಕಲಿಕೆ ಹೆಚ್ಚಾಗ್ತದೆ. ಪ್ರಶ್ನೆ ನಂಬರ್ 29. ಶಿಶುವು ಸ್ನಾಯು ಚಲನೆಗಳನ್ನು ಕ್ರಮೇಣ ಕಲಿಯುವುದು ಹೇಗೆ? ಶಿಶುವು ಸ್ನಾಯು ಚಲನೆಗಳನ್ನು ಕ್ರಮೇಣ ಹೇಗೆ ಕಲಿತದೆ ಅಂದರೆ ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ. ಪ್ರಶ್ನೆ ನಂಬರ್ 30. ತಾರನ್ಡೈಕ್ ರವರ ಸಿದ್ಧಾಂತವು ಯಾವ ಗುಂಪಿಗೆ ಸೇರಿದೆ? ತಾರನ್ಡೈಕ್ ರವರದು ಸಿದ್ಧಾಂತ ಯಾವ ಗುಂಪಿಗೆ ಸೇರಿದೆ ಅಂದರೆ ಇಲ್ಲಿ ಯಾವುದು ಅಲ್ಲ ಅಂತ ಇದೆ. ಇವು 3 ಕೂಡ ಅಲ್ಲ. 31. ಕೌಶಲ್ಯಗಳ ಕಲಿಕೆಗೆ ಸಹಾಯಕವಾಗಿರುವ ಸಿದ್ಧಾಂತ ಯಾವುದು? ಕೌಶಲ್ಯಗಳಿಗೆ ಅಭಿಜಾತ ಅನುಬಂಧನ ಸಿದ್ಧಾಂತ. 32. ಪಾವ್ಲೋ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದ್ದು ಏನು? ಸಹಜವಾಗಿ ಇರುವುದನ್ನು ಅದನ್ನು ಕೃತಕವಾಗಿ ಏನು ಬಳಸಿದ್ರು? ಅಲ್ಲಿ ಗಂಟೆಯನ್ನು ಬಳಸಿದ್ರು. ಪ್ರಶ್ನೆ ನಂಬರ್ 33. ಪ್ರಶ್ನೆ ನಂಬರ್ 33. ಪಾವ್ಲೋನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆಯು ಏನು? ಪ್ರತಿಕ್ರಿಯೆಯು ಸ್ವಾಭಾವಿಕನ, ಅನುಬಂಧಿತನ, ಅನುಬಂಧಿತ. ಪ್ರಶ್ನೆ ನಂಬರ್ 34. ಇವುಗಳಲ್ಲಿ ಯಾವುವು ಜೈವಿಕ ಪ್ರೇರಣೆ ಅಲ್ಲ? ಆಗ್ತಾನೆ ಬಂದಿದೆ, ಕ್ವಶನ್ ರಿಪೀಟ್ ಆಗಿದೆ ಅನ್ನಿಸ್ತದೆ. ಇವುಗಳಲ್ಲಿ ಯಾವುದು ಜೈವಿಕ ಪ್ರೇರಣೆ ಅಲ್ಲ ಅಂದ್ರೆ 3ನೇದು ಆತ್ಮ ಪ್ರತಿಷ್ಠೆ. ಪ್ರಶ್ನೆ ನಂಬರ್ 5. ಗೆಸ್ಟಾಲ್ಟ್ ಸ್ಪಂದವು ಯಾವ ದೇಶದ್ದು? ಗೆಸ್ಟಾಲ್ಟ್ ಸ್ಪಂದವು ಜರ್ಮನಿ ದೇಶದ್ದು. ಪ್ರಶ್ನೆ ನಂಬರ್ 36. ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಯಾವುದು ಅಂತಂದರೆ ಇಲ್ಲಿ ಉದ್ದೀಪನವನ್ನು ನಿರಂತರವಾಗಿ ಪ್ರತಿಕ್ರಿಯಿಸುವುದು. ಪ್ರಶ್ನೆ ನಂಬರ್ 37. ಗೆಸ್ಟಾಲ್ಟ್ಸ್ ಎಂಬುದು ಡ್ಯಾಶ್ ಪದ. ಗೆಸ್ಟಾಲ್ಟ್ಸ್ ಎಂಬುದು ಡ್ಯಾಶ್ ಪದ, ಜರ್ಮನ್ ಪದ. ಗೆಸ್ಟಾಲ್ಟ್ಸ್ ಎಂಬುದು. 38. ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ. ಒಳನೋಟ ಕಲಿಕೆಯು ಬುದ್ಧಿಶಕ್ತಿಯಿಂದ. ಅಂತರ್ದೃಷ್ಟಿ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅಂತರ್ದೃಷ್ಟಿಯ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಖೋಲ್ಲರ್. ಗೆಸ್ಟಾಲ್ಟ್ಸ್ ಪದದ ಮೂಲ ಅರ್ಥ. ಗೆಸ್ಟಾಲ್ಟ್ಸ್ ಪದದ ಮೂಲ ಅರ್ಥ ಯಾವುದು? ಎ ಮತ್ತು ಬಿ. ಒಂದು ಸಮಗ್ರತೆ, ಬಿಡಿಗಳ ಜೋಡಣೆ. ಒಂದು ಸಮಗ್ರತೆ, ಬಿಡಿಗಳ ಜೋಡಣೆ 2 ಕೂಡ ಆಗ್ತವೆ. ಪ್ರಶ್ನೆ ನಂಬರ್ 41. ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ? ಒಳನೋಟ ಕಲಿಕೆಯು ಈ ಕೆಳಗಿನ ಯಾವುದರ ಕಲಿಕೆಯೇ ಆಗಿದೆ? ಬುದ್ಧಿಶಕ್ತಿ. SR ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ
ಕೊಡುಗೆ SR ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ? ಇಲ್ಲಿ ತಾರನ್ಡೈಕ್. 43 ಪ್ರಶ್ನೆ ನಂಬರ್ 43 ಒಳನೋಟ ಕಲಿಕೆ ಎಂದರೆ? ಒಳನೋಟ ಕಲಿಕೆ ಎಂದರೆ ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಹಿಸುತ್ತಾ ವಿಶ್ಲೇಷಿಸುತ್ತಾ ಕಲಿಯುವುದು ವಿಷಯವನ್ನು. 44 ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು? ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ವರ್ತ್ಮಿಯರ್. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿಯ ಹೆಸರೇನು? ಚಿಂಪಾಂಜಿಯ ಹೆಸರು ಸುಲ್ತಾನ್. ಪ್ರಶ್ನೆ ನಂಬರ್ 46 ಪ್ರಶ್ನೆ ನಂಬರ್ 46 ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ? ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ? ಸ್ನಾಯು ಬಲಕ್ಕೆ ಆದ್ಯತೆ ನೀಡುವುದಿಲ್ಲ. ಪ್ರಶ್ನೆ ನಂಬರ್ 47 ಗೆಸ್ಟಾಲ್ಟ್ಸ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ? ಪ್ರತ್ಯಕ್ಷಾನುಭವದ ಪ್ರತಿಪುಷ್ಟಿಯ ತತ್ವ. ಪ್ರತಿಪುಷ್ಟಿಯ ತತ್ವ. 48 ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕವೆಂದರೆ? ಯಾವುದರ ಕಲಿಕೆಯ ಮೂಲಕವೆಂದರೆ ಆಪ್ಷನ್ ಸಿ ಶಾಸ್ತ್ರೀಯ ಅನುಬಂಧನ. 49 ಚಿಂಪಾಂಜಿಗಳ ಮೇಲೆ ಕೊಲ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು. ಯಾವ ಪರಿಕಲ್ಪನೆಯನ್ನು ಅಂದರೆ ಒಳನೋಟ ಕಲಿಕೆ. ಕೊಲ್ಲರ್ ಮಾಡಿದ ಪ್ರಯೋಗಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಒಳನೋಟ ಕಲಿಕೆ ಅಂತ ಎಲ್ಲರಿಗೂ ಗೊತ್ತಾಗಿರುವಂಥ ವಿಷಯ. ಪ್ರಶ್ನೆ ನಂಬರ್ 50 ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಮುಖ್ಯ ಕೊಡುಗೆ ಇದಾಗಿದೆ. ಮುಖ್ಯ ಕೊಡುಗೆ ಯಾವುದು ಅಂದರೆ ಪುನರ್ಬಲನ ತಪಶೀಲುಗಳು. ಪ್ರಶ್ನೆ ನಂಬರ್ 51 ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು? ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಬ್ರೂನರ್. ಪ್ರಶ್ನೆ ನಂಬರ್ 52 ಪ್ರಶ್ನೆ ನಂಬರ್ 52 ಸಂಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು? ಸಂಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂದರೆ ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಿಕೆ. ಪ್ರಶ್ನೆ ನಂಬರ್ 53 ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಕ್ರಿಯಾ ಪ್ರಸ್ತುತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ? ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕಾ ಸಿದ್ಧಾಂತದ ನಿಯಮವಾಗಿದೆ? ರೂಢಿಸುವಿಕೆ ನಿಯಮ. ಗ್ಯಾಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆ ವಿಧಾನ ಯಾವುದು? ಗ್ಯಾಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆ ಸಂಕೇತ ಕಲಿಕೆ. ಉತ್ತರ ಸಂಕೇತ ಕಲಿಕೆ. ಪ್ರಶ್ನೆ ನಂಬರ್ 55 ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ? ಡ್ಯಾಶ್ ಕಲಿಕೆಯ ತತ್ವವಾಗಿದೆ? ಅನುಬಂಧನ ತತ್ವವಾಗಿದೆ. ಪ್ರಶ್ನೆ ನಂಬರ್ 56 ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ನಮೂನೀಕರಣ. ಪ್ರಶ್ನೆ ನಂಬರ್ 57 ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು? ಅರ್ಥಪೂರ್ಣ ಕಲಿಕೆ ಸ್ವೀಕೃತಿಯನ್ನು ಅಸುಬೇಲ್. ಪ್ರಶ್ನೆ ನಂಬರ್ 58 ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ? ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಅಂದರೆ ಮಗುವಿನ ಲಿಂಗ. ಪ್ರಶ್ನೆ ನಂಬರ್ 59 ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಸಂಬಂಧಿಸಿದೆ? ವರ್ತನವಾದ. ಪ್ರಶ್ನೆ ನಂಬರ್ 60 CS ಮತ್ತು CRಗಳ ಸಂಬಂಧವನ್ನು ಸಶಕ್ತಗೊಳಿಸಲು USಗೆ ಸಮಾನವಾಗಿರಬೇಕು. ಪ್ರಶ್ನೆ ನಂಬರ್ 61 ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು? ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು? ಜೆರೋಮ್ ಎಸ್ ಬ್ರೂನರ್. ಪ್ರಶ್ನೆ ನಂಬರ್ 62 ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು? ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಸಿಗ್ಮಂಡ್ ಫ್ರಾಯ್ಡ್. ಪ್ರಶ್ನೆ ನಂಬರ್ 63 ಸಂಜ್ಞಾನಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಬ್ರೂನರ್. ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆಗೆ ಡ್ಯಾಶ್ ವಿಧಾನ ಉತ್ತಮ? ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆಗೆ ಡ್ಯಾಶ್ ವಿಧಾನ ಉತ್ತಮ? ಅಖಂಡ. ಉತ್ತರ ಅಖಂಡ. ಪ್ರಶ್ನೆ ನಂಬರ್ 65
ಕೋಹ್ಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿಯನ್ನು ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸಿ ಸಾಬೀತುಪಡಿಸಿದ ಸಿದ್ಧಾಂತ ಯಾವುದು? ಒಳನೋಟ ಕಲಿಕೆ. ಪ್ರಶ್ನೆ ನಂಬರ್ 66. ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ. ವರ್ತನವಾದಿ ಯಾರು ಇದರಲ್ಲಿ? ಕೋಹ್ಲರ್. ಪ್ರಶ್ನೆ ನಂಬರ್ 67. ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದೆಂದರೆ ಸಮಸ್ಯೆ ಪರಿಹಾರ. 68. ಧಾರಣೆಯನ್ನು ಪರೀಕ್ಷಿಸುವ ನೇರ ವಿಧಾನ ಯಾವುದು? ಧಾರಣೆಯನ್ನು ಪರೀಕ್ಷಿಸುವ ನೇರ ವಿಧಾನ ಯಾವುದು? ಪುನಃಸ್ಮರಣೆ. 69. ಬಲಗೈಯಿಂದ ಎಡಗೈಗೆ ಆಗುವ ತರಬೇತಿ ವರ್ಗಾವಣೆ ಯಾವುದು? ಬಲಗೈಯಿಂದ ಎಡಗೈಗೆ ಆಗುವ ತರಬೇತಿ ವರ್ಗಾವಣೆ ವಿಧಾನ ಯಾವುದು ಅಂದರೆ ದ್ವಿಪಾರ್ಶ್ವ. ಪ್ರಶ್ನೆ ನಂಬರ್ 70. ಜೀವಿಗಳಿಗೆ ಇರುವ ಅಗತ್ಯಗಳನ್ನು ಹೀಗೆಂದು ಕರೆಯುತ್ತಾರೆ. ಜೀವಿಗಳಿಗೆ ಆಂತರಿಕ ಅಥವಾ ಜೈವಿಕ. ಪ್ರಶ್ನೆ ನಂಬರ್ 71. ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ. ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ಸಂಬಂಧಿ ಪ್ರೇರಣೆ. ಮಗುವಿಗೆ ನೀಡಿದ ಬಹುಮಾನ ಮತ್ತು ಶಿಕ್ಷೆಗಳು. ಮಗುವಿಗೆ ನೀಡಿದ ಬಹುಮಾನ ಮತ್ತು ಶಿಕ್ಷೆಗಳು ಏನಾಗ್ತವೆ ಅಂದರೆ ಅಭಿಪ್ರೇರಕವಾಗುತ್ತವೆ. ಅಭಿಪ್ರೇರಕವಾಗುತ್ತವೆ. ಪ್ರಶ್ನೆ ನಂಬರ್ 73. ಸ್ಮೃತಿ ಶಕ್ತಿಯ ಮೇಲೆ ಮೊದಲ ಪ್ರಯೋಗವನ್ನು ನಡೆಸಿದ ಮನೋವಿಜ್ಞಾನಿ ಯಾರು ಅಂದರೆ ಎಬ್ಬಿಂಗ್ ಹಾಸ್. ಪ್ರಶ್ನೆ ನಂಬರ್ 74. ಪ್ರಶ್ನೆ ನಂಬರ್ ಎಷ್ಟು? 74. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಕಾರಣ ಯಾವ ಅವರೋಧ ಆಗತ್ತೆ ನೋಡಿ ಇದರಲ್ಲಿ? ಹಿಮ್ಮುಖ ಅವರೋಧ. ಪ್ರಶ್ನೆ ನಂಬರ್ 75. ನೆನಪನ್ನು ಬೆಳೆಸುವ ತಂತ್ರ ಯಾವುದು? ನೆನಪನ್ನು ಬೆಳೆಸುವ ತಂತ್ರ ಯಾವುದು ಅಂದರೆ ಕಲಿಕೆ, ವಿಶ್ರಾಂತಿ, ಕಲಿಕೆ. ಕಲಿಕೆ ಟೈಮ್ದಲ್ಲಿ ವಿಶ್ರಾಂತಿ ಕೊಟ್ಟರೆ ಏನಾಗ್ತದೆ? ನೆನಪನ್ನು ಬೆಳೆಸುವ ತಂತ್ರವಾಗುತ್ತದೆ. ಇಲ್ಲಿ ಕಲಿಕೆಯಲ್ಲಿ ನಡು ಮಧ್ಯೆ ಕಂಟಿನ್ಯೂವರ್ಸ್ ಆಗಿ ಕಲೀಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ನಂಬರ್ 76. ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದರೇನು? ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದರೇನು? BS JB ವ್ಯಾಟ್ಸನ್. ಪ್ರಶ್ನೆ ನಂಬರ್ 77. ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಯಾವುದು? ಅಭಿಪ್ರೇರಣೆಗಳು. ಪ್ರಶ್ನೆ ನಂಬರ್ 78. ಕಾರ್ಯಕ್ರಮದ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತೇವೆ? ಸಾಧನ, ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 78. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ವ್ಯತ್ಯಾಸವಿಲ್ಲದಿರುವ ಅಂಶ ಯಾವುದು? ಗಂಡು ಮತ್ತು ಬಾಹ್ಯ ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 80. ಶಿಕ್ಷಕನು ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಪರವಹಿಸುವಂತೆ ಮಾಡುವುದು. ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 81. ಸ್ಮೃತಿ ಶಕ್ತಿಯ ಮೇಲೆ ಮೊದಲ ಪ್ರಯೋಗವನ್ನು ನಡೆಸಿದ ಮನೋವಿಜ್ಞಾನಿ ಯಾರು? ಸ್ಮೃತಿ ಶಕ್ತಿಯ ಮೇಲೆ ಎಬ್ಬಿಂಗ್ ಹಾಸ್. ಪ್ರಶ್ನೆ ನಂಬರ್ 82. ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿಸಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಹಿಮ್ಮುಖ ಅವರೋಧ. ಇದು ಪ್ರಶ್ನೆ ನಂಬರ್ 83. ಪ್ರಶ್ನೆ ನಂಬರ್ 83. ಪುನರಾವರ್ತನೆಯು ಇದಕ್ಕೆ ಸಹಾಯಕ. ಪುನರಾವರ್ತನೆಯು ಇದಕ್ಕೆ ಸಹಾಯಕ. ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು. ಪ್ರಶ್ನೆ ನಂಬರ್ 84. ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು. ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುವಿಕೆ. ಸ್ಮರಣ 85. ಸ್ಮರಣಾ ಸೂತ್ರಗಳ ಅರ್ಥ. ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸುವ ಕಲೆ. ಪ್ರಶ್ನೆ ನಂಬರ್ 86. ವ್ಯಕ್ತಿಯ ಹಳೆಯನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೀಗೆನ್ನುತ್ತಾರೆ? ವ್ಯಕ್ತಿಯ ಹಳೆಯನ್ನು ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 87. ಮೆಲುಕು ಹಾಕುವಿಕೆ ಎಂದರೆ? ಮೆಲುಕು ಹಾಕುವಿಕೆ ಎಂದರೆ ಮಾಹಿತಿಯು
SMTನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ. ಪ್ರಶ್ನೆ ನಂಬರ್ 88. ಮಂದಗತಿಯಲ್ಲಿ ಕಲಿಯುವವರ ಗುಣ ಈ ಕೆಳಗಿನಲ್ಲಿ ಯಾವುದಿಲ್ಲ? ಇದರಲ್ಲಿ ಯಾವುದಿಲ್ಲ ಅಂದರೆ ತಾರ್ಕಿಕ ಆಲೋಚನೆ ಮಂದಗತಿಯಲ್ಲಿ ಇಲ್ಲ. 89. ಪ್ರಶ್ನೆ ನಂಬರ್ 89. ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ. ಇಲ್ಲಿ ಮೇಲಿನ ಎಲ್ಲವೂ ಆಗುತ್ತೆ: ಧಾರಣೆ, ಕಲಿಕೆ, ಪುನಃಸ್ಮರಣೆ. ಪ್ರಶ್ನೆ ನಂಬರ್ 90. ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡಾ ಪ್ರಮಾಣ ಎಷ್ಟು? ಮರೆವಿನ ಶೇಕಡಾ ಪ್ರಮಾಣ ಎಷ್ಟು ಅಂದರೆ 53. ನೆನಪಿನ ಶೇಕಡಾ ಪ್ರಮಾಣ 53. ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ? ಸ್ಮೃತಿ ಹೆಚ್ಚಿಸುತ್ತದೆ, ಸ್ಮೃತಿ ಕಡಿಮೆ ಮಾಡುತ್ತದೆ, ಸ್ಮೃತಿ ತಟಸ್ಥವಾಗಿರುತ್ತದೆ. ಈ ಮೇಲಿನ ಯಾವುದೂ ಅಲ್ಲ, ಸ್ಮೃತಿ ಹೆಚ್ಚಿಸುತ್ತದೆ. ಪ್ರಶ್ನೆ ನಂಬರ್ 92. ಧಾರಣೆಯು ಡ್ಯಾಶ್ನ ಪ್ರಮುಖ ಕಾರಕವಾಗಿದೆ. ಧಾರಣೆಯು ಅಭಿಪ್ರೇರಣೆ. ಪ್ರಶ್ನೆ ನಂಬರ್ 93. ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪಿತಗೊಳ್ಳುತ್ತವೆ? ಹಸುಳೆತನದಿಂದ. ಪ್ರಶ್ನೆ ನಂಬರ್ 94. ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿಡುವುದು. ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿಡುವುದು ಪ್ರಾಸಂಗಿಕ ಸ್ಮೃತಿ. ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ. ಈ ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ? ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ. ಈ ವ್ಯಕ್ತಿ ಕೆಳಗಿನ ಯಾವ ಗುಂಪಿಗೆ? ಎಂಡೋಮಾರ್ಫಿಕ್. ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಭಾಷೆಯಿಂದ ಬಂದಿದೆ? ಮೋಟಿವೇಶನ್ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅತ್ಯವಶ್ಯಕ. ಪ್ರಶ್ನೆ ನಂಬರ್ 98. ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು. ಆಂತರಿಕ, ಜೈವಿಕ, ಬಾಹ್ಯ. ಇಲ್ಲಿ ಉತ್ತರ ಮನೋವಿಜ್ಞಾನ. ಪ್ರಶ್ನೆ ನಂಬರ್ 99. ಬಾಹ್ಯ ಪ್ರಚೋದನೆಯ ಪ್ರಕಾರಗಳು. ಹಿತಕರ ವಿಕರ್ಷಣೆ, ಅಹಿತಕರ ವಿಕರ್ಷಣೆ. ಉತ್ತರ ಡಿ, ಎ, ಬಿ ಎರಡೂ ಆಗ್ತವೆ: ಅಹಿತಕರ ಮತ್ತು ಹಿತಕರ. ಪ್ರಶ್ನೆ ನಂಬರ್ 100. ಸಂಗೀತ, ನೃತ್ಯ, ಅಭಿರುಚಿ ಇವುಗಳ ಡ್ಯಾಶ್ಗೆ ಉದಾಹರಣೆಯಾಗಿವೆ. ಅಹಿತಕರ ವಿಕರ್ಷಣೆ. ಥ್ಯಾಂಕ್ ಯು.